ಮಳೆಯಿಂದ ವಿಜಯಪುರ ಜಿಲ್ಲೆ ಜನ ತತ್ತರಿಸಿ ಹೋಗಿದ್ದಾರೆ. ಬಿತ್ತನೆ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದಾರೆ. ಇನ್ನೊಂದು ಕಡೆ ಬಿತ್ತನೆ ಆದರೂ ಕೂಡ ಬೀಜ ಮೊಳಕೆ ಒಡೆದಿಲ್ಲ. ಕಾರಣ ಮಳೆ ಬರ್ತಾ ಇಲ್ಲ. ಇಂಡಿ, ಚಡಚಣ, ಆಲ್ಮೇಲ, ಸಿಂದಗಿ ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಸ್ಬಿ, ತೊಗರಿ, ಈರುಳ್ಳಿ ಬಿತ್ತನೆಯನ್ನ ಮಾಡಿದ್ರು ರೈತರು. ಮಳೆ ಇಲ್ಲದೆ ಮೊಳಕೆ ಒಡೆಯದೆ ಬಿತ್ತನೆ ಮಾಡಿದಂತ ಬೀಜ ಇವಾಗ ಒಣಗಿ ಹೋಗ್ತಾ ಇದೆ. ಇನ್ನೊಂದು ಕಡೆ ಸಾಲ ಸೋಲ ಮಾಡಿ ಪಾಪ ಬಿತ್ತನೆಯನ್ನ ರೈತರು ಮಾಡಿದ್ರು. ಈಗ ನಮಗೆ ಈಗಲೇ ಸಮೀಕ್ಷೆಯನ್ನ ಮಾಡಿಸಿ ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂತ ಕೇಳ್ತಾ ಇದ್ದಾರೆ. ಈಗ ಆಗ್ರಹ ಅದೇ. ಇನ್ನೊಂದು ಕಡೆ ಸರ್ಕಾರ ಸ್ವಲ್ಪ ದಿನ ವೇಟ್ ಮಾಡಿ ನೋಡುವಂತ, ಅಂದ್ರೆ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದೆ. ಜುಲೈ ಮುಗಿಯೋ ತನಕ ನೋಡೋಣ, ಆಮೇಲೆ ಮಳೆ ಬರಲಿಲ್ಲ ಅಂತಂದ್ರೆ ಸರ್ವೆ ಮಾಡಿಸೋದು ಅಂತ. ರೈತರು ಹೇಳ್ತಿರೋದು ಕುರುಹು ಅಂತ ಬೇಕಲ್ಲ, ನಾವು ಬಿತ್ತನೆ ಮಾಡಿದ್ವಿ, ಆ ಬೆಳೆ ಒಣಗಿ ಹೋಗಿದೆ ಅಂತ. ಈಗಲೇ ಸಮೀಕ್ಷೆ ಮಾಡಿಸಿದ್ರೆ ನಮಗೆ ಪರಿಹಾರದ ಮೊತ್ತ ಜಾಸ್ತಿ ಸಿಗುತ್ತೆ. ಆಮೇಲೆ ಬಂದ್ರೆ ಆ ಕುರುಹುಗಳು ಇರಲ್ಲ. ನೀವು ಬಿತ್ತನೆ ಮಾಡಿದ್ರಿ ಅಂತ ಏನ್ ಗ್ಯಾರಂಟಿ ಅಂತ ಅಧಿಕಾರಿಗಳು ಕೇಳಿದ್ರೆ ನಮಗೆ ಪರಿಹಾರ ಸಿಗಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಮಳೆ ಮರ್ಚಿದೇವ್ರಿ, ನಿಂಬಿ ಗಿಡ ಹಚ್ಚಿದೇವ್ರಿ, ಉಳ್ಳಾಗಡ್ಡಿ ಹಚ್ಚಿದೇವ್ರಿ, ಎಲ್ಲ ಏನದ ಒಣಗಿ ಹೋಗ್ಲಿ ಹೊಂಟವ್ರಿ. ಮಳಿ ಇಲ್ರಿ, ನೀರಿಲ್ಲ, ಒಟ್ಟ ಕುಡ್ಲಿಕ್ ನೀರ್ ಸಿಗಲ್ಲಾಗ್ಯಾವ್ರಿ. ಅದರಿಂದ ಏನದ ಅಂತ ಇಮಾರಿ ಏನದ ಬರ್ತದಾರ ಮತ್ ಕಟ್ಕೋರಿ ರೂಲ್ಸ್ ಮುಂದಕ್ಕೆ ಹಾಕ್ಯಾರ ತಲಗತ್ತಾರ. ಬಂದಾಗ್ಯದ ಬ್ಯಾಂಕಿನವ್ರು ಹೊರಗತ್ತಾರ್ರಿ. ನಾವಂದೇವು ಮತ್ತೆ ನಮ್ಗೆ ಕೊಂದರಿಲ್ಲ ತಂದೇವು. ಒಂದು ತಿಂಗಳೈತೆ ಸುಮ್ಮನೆ ಯಾಕೆ. ಪೂರ್ವ ಮುಂಗಾರಿನಲ್ಲಿ ನಮ್ಮ ಜಿಲ್ಲೆಗೆ ಏನು ಮಳೆ ಆಗಬೇಕಾಗಿತ್ತು, 31% ಮಳೆ ಹೆಚ್ಚುವರಿಯಾಗಿ ನಮ್ಮ ಜಿಲ್ಲೆಗೆ ಅಂದರೆ ಈ ಲ್ಯಾಂಡ್ ಪ್ರಿಪ್ರೇಷನ್ ಅಂದರೆ ಭೂಮಿ ಸಿದ್ಧತೆಗೊಳಿಸಿಕೊಳ್ಳುವ ಅನುಕೂಲ ಆಯಿತು. ಆದರೆ ಜೂನ್ ತಿಂಗಳಲ್ಲಿ, ಬಹಳ ಪ್ರಮುಖವಾದ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ನಮಗೆ 20% ಮಳೆ ಕೊರತೆಯಿಂದಾಗಿ ನಮ್ಮ ಏನು ಜಿಲ್ಲೆಯಲ್ಲಿ ಬಿತ್ತನೆ ಆಗುವ ಪ್ರದೇಶ ಆಗಿರ್ಬೋದು ಅಥವಾ ಬಿತ್ತಿದ ಪ್ರದೇಶದಲ್ಲಿ ಏನು ಬೆಳೆದಂಥ ಬೆಳೆಗಳು ತೀವ್ರಾಂಶ ಕೊರತೆಯಿಂದ ಮತ್ತು ಬೆಳವಣಿಗೆ ಕುಂಠಿತವಾಗಿರ್ತದೆ. ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ಬರ ಘೋಷಣೆ ಮಾಡಬೇಕು, ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ಕೃಷಿ ಕಾರ್ಮಿಕರಿಗೆ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. 25-30% ಅಲ್ಲಲ್ಲಿ ಮಳೆಯಾದಲ್ಲಿ ಬಿತ್ತನೆ ಮಾಡಿದ್ರು, ತೇವಾಂಶದ ಕೊರತೆಯಿಂದ ಒಣಗಿ ಹೋಗಿದೆ, ಅವರಿಗೆ ಪರಿಹಾರ ಕೊಡಬೇಕು. ಮತ್ತು ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಗೆ 100% ರೈತರನ್ನ ಒಳಪಡಿಸಬೇಕು. ರೈತರು ಮಾಡ್ತಾ ಇಲ್ಲ, ಆರ್ಥಿಕವಾಗಿ ಸಂಕಷ್ಟದಲ್ಲಿ. ಇನ್ನೊಂದು ಕಡೆ ಕಲಬುರಗಿ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದೆ. ಕುಡಿಯೋ ನೀರಿಗೂ ಕೂಡ ಜನ ಹಾಹಾಕಾರವನ್ನು ಪಡ್ತಾ ಇದ್ದಾರೆ. ಬತ್ತಿ ಹೋಗ್ತಾ ಇದೆ. ತುಂಬಿ ಹರಿತಾ ಇದ್ದ ಜೀವನಾಡಿ ಭೀಮಾ ನದಿ, ಭೀಮಾ ಕಾಗಿಣ ನದಿಯಲ್ಲಿ ನೀರಿಲ್ಲದೆ ಖಾಲಿಯಾಗಿದೆ. ಜಿಲ್ಲೆಯಲ್ಲಿ ಇರುವಂತ ಕೆರೆಗಳಲ್ಲಿ ನೀರು ಸಂಪೂರ್ಣವಾಗಿ ಖಾಲಿ ಆಗ್ಬಿಟ್ಟಿದೆ. ಆಲ್ಮಟ್ಟಿಯಿಂದ ನದಿಗೆ 1 TMC ನೀರನ್ನ ಬಿಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರು ಸಂಗ್ರಹ ಮಾಡಿಟ್ಕೊಳ್ಳುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನದಿ ಹಳ್ಳದ ನೀರು ಕೇವಲ ಕುಡಿಯೋಕ್ ಮಾತ್ರ ಬಳಕೆ ಮಾಡಿ ಕೃಷಿ ಚಟುವಟಿಕೆಗೆ ಸದ್ಯಕ್ಕೆ ನೀರನ್ನ ಕೊಡಕ್ಕಾಗಲ್ಲ. ನೀರಿಲ್ಲದೆ ರೈತರ ಬೆಳೆಗಳು ಒಣಗಿ ಹೋಗ್ತಾ ಇದೆ. ಭೀಮಾ ನದಿಯನ್ನೇ ನಂಬಿದ್ರು ಅಫ್ಜಲ್ಪುರ, ಜೇವರ್ಗಿ, ಚಿತ್ತಾಪುರ ರೈತರು. ನದಿಯಲ್ಲಿ ನೀರಿಲ್ಲ. ಈಗ ನದಿ ಪಾತ್ರದ ಜನರು ಪರದಾಟವನ್ನ ಪಡ್ತಾ ಇದ್ದಾರೆ. ಪ್ರತಿದಿನ ನಗರಕ್ಕೆ ಭೀಮೆಯಿಂದ ನೀರನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಭೀಮಾ ನದಿಯಲ್ಲಿ ನೀರು ಇವಾಗ ಕಡಿಮೆ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ವಾರಕ್ಕೊಮ್ಮೆ ನಗರಕ್ಕೆ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ.